ಚಿತ್ರಕಲಾ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಹೇಮಾಪಿ. ರಂಗೋತ್ಸವ 2 ದ ವೈಬ್ಸ್ ಆಫ್ ಬ್ಲ್ಯಾಕ್ ಆ್ಯಂಡ್ ವೈಟ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಬ್ಲ್ಯಾಕ್ ಕಲರ್ ಈಸ್ ಸೆಂಟಿಮೆಂಟಲಿ ಬ್ಯಾಡ್ ಬಟ್ ಎವರಿ ಬ್ಲ್ಯಾಕ್ ಬೋರ್ಡ್ ಮೇಕ್ಸ್ ದ ಸ್ಟೂಡೆಂಟ್ಸ್ ಲೈಫ್ ಬ್ರೈಟ್. ಇದು APJ ಅಬ್ದುಲ್ ಕಲಾಂ ಅವರು ಹೇಳಿರುವಂಥ ಮಾತು. ಅದ್ಯಾಕೋ ಗೊತ್ತಿಲ್ಲ, ಸದಾ ಮನಸ್ಸಿನಲ್ಲಿ ಈ ಮಾತು ಸುಳಿದಾಡ್ತಲೇ ಇತ್ತು. ರಂಗೋತ್ಸವ ಅನ್ನೋವಂಥ ಒಂದು ಕಾರ್ಯಕ್ರಮ ಶುರುವಾದಾಗಲಿಂದ ಈ ಮಾತು ನನ್ನ ಮನಸ್ಸಿನಲ್ಲಿ ಗುನುಗ್ತಲೇ ಇತ್ತು. ರಂಗೋತ್ಸವ ಅಂದ್ರೇ ಬಣ್ಣಗಳ ಉತ್ಸವ. ಆದರೆ ಈ ಬಾರಿ ಅದ್ಯಾಕೋ ಮನಸ್ಸು ಕಲಾಮರ ಈ ಹೇಳಿಕೆ ಸುತ್ತನೇ ಸುತ್ತಾ ಇತ್ತು. ಈ ಬಾರಿಯ ರಂಗೋತ್ಸವದಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಇಬ್ಬರ ಬಾಳನ್ನು ಬೆಳಗ್ತಾ ಇರುವಂಥ ಬ್ಲ್ಯಾಕ್ ಆ್ಯಂಡ್ ವೈಟ್ ಈ ಬಣ್ಣಗಳ ಓಕುಲಿಯನ್ನೇ ಆಡಬೇಕು ಅಂತ ಅನ್ನಿಸ್ತಾ ಇತ್ತು. ಎರಡು ವಿರುದ್ಧ ವರ್ಣಗಳು. ಕಲಾವಲಯದಲ್ಲಂತೂ ಕಪ್ಪು ಮತ್ತು ಬಿಳಿ ಬಣ್ಣಗಳನ್ನು ಬಣ್ಣಗಳಂತಲೇ ಪರಿಗಣಿಸಿಲ್ಲ. ಇನ್ನು ಭಾವನಾತ್ಮಕವಾಗಿ ಹೇಳೋದಾದರೆ ಕಪ್ಪು ಬಣ್ಣನ ಕೆಟ್ಟದ್ದು, ಅಶುಭ, ಶೋಕ, ದುಃಖ, ನಿಗೂಢ, ಶೂನ್ಯ, ಹೀಗೆ ಅದಕ್ಕೆ ಹಲವು ನಂಬಿಕೆಗಳು, ಹಲವು ಅರ್ಥಗಳು. ಹೇಳಿದ್ದು ಯಾರು ಅಂತ ನೆನಪಿಲ್ಲ, ಆದರೂ ಕೂಡ ಆತ ಹೇಳಿದ್ದು ಒಂದು ಮಾತು ಏನು ಅಂತಂದರೆ ಬ್ಲ್ಯಾಕ್ ಇಸ್ ದ ಕ್ವೀನ್ ಆಫ್ ಆಲ್ ಕಲರ್ಸ್ ಅಂತ ಹೇಳಿದ್ದಾರೆ. ಬಹುಶಃ ಆತ ನನ್ನಂತೆ ಬ್ಲ್ಯಾಕ್ ಲವರ್ಸ್ ಇರ್ಬೋದು ಅನಿಸುತ್ತೆ. ತಮಾಷೆಗೂ ಕೂಡ ನಾವು ಒಮ್ಮೊಮ್ಮೆ ಹೇಳೋದುಂಟು, ನಾವು ಅಂಗಡಿಗೆ ಹೋಗಿ ಯಾವ ಬಣ್ಣ ತೊಗೋಬೇಕು ಅಂತ ಗೊತ್ತಾಗಲಿಲ್ಲ ಅಂತಂದರೆ ಕಪ್ಪು ಬಣ್ಣದ ಬಟ್ಟೆ ತೊಗೋ ಅಂತ ಹೇಳೋದಿದೆ. ಅದೇ ಸೆಲೆಬ್ರಿಟಿಗಳನ್ನ ಕಂಡಾಗ ಅವ್ರ ಫ್ಯಾಷನ್ ಮತ್ತು ಸ್ಟೈಲು ಸ್ಟಾರ್ಟ್ ವಿತ್ ಬ್ಲ್ಯಾಕ್ ಅಂತ ಹೇಳ್ತಾರೆ. ಅವರ ಬದುಕಿನಲ್ಲಿ ಬ್ಲ್ಯಾಕ್ ನೆವರ್ ಗೋಸ್ ಔಟ್ ಆಫ್ ದ ಸ್ಟೈಲ್ ಅಂತಲೇ ಹೇಳ್ಬೋದು. ಇನ್ನು ಬಿಳಿ ಬಣ್ಣಕ್ಕೂ ಕೂಡ ಅದರದ್ದೇ ಆದಂಥ ವಿಶೇಷವಾದಂಥ ಫ್ಯಾಂಡಮ್ ಇದೆ. ಶುದ್ಧತೆ, ಸರಳತೆ, ಸಕಾರಾತ್ಮಕ ಒಂದು ಪ್ರತೀಕವಾಗಿ ಇದು ನಿಲ್ಲುತ್ತೆ. ಈ ಬಾರಿಯ ರಂಗೋತ್ಸವದಲ್ಲಿ 3 ರೀತಿಯ ಕಾರ್ಯಚಟುವಟಿಕೆಗಳನ್ನ ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ಒಂದು ಬಂದು ಬಹಳ ಮುಖ್ಯವಾಗಿ ಭಾರತೀಯ ಸಾಂಪ್ರದಾಯಿಕ ಕಲಾ ಪ್ರಕಾರವನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸಬೇಕು. ಆ ನಿಟ್ಟಿನಲ್ಲಿ ಅವರನ್ನು ಪ್ರಾಯೋಗಿಕವಾಗಿ ಚಟುವಟಿಕೆಯಲ್ಲಿ ತೊಡಗಿಸಬೇಕು ಅನ್ನೋ ಕಾರಣಕ್ಕಾಗಿ ಅವರಿಗೆ ಬಿಹಾರದ ಸಾಂಪ್ರದಾಯಿಕ ಕಲೆಯಾದಂಥ ಮಧುಬನಿ ಕಲಾ ಪ್ರಕಾರವನ್ನು ಪರಿಚಯಿಸಲಾಯಿತು. ಮತ್ತು ಈ ಕಲಾ ಪ್ರಕಾರದ ವಿಶೇಷತೆ ಏನಪ್ಪ ಅಂತಂದರೆ ಇದರ ಒಂದು ಸಂಕೀರ್ಣವಾದಂಥ ವಿನ್ಯಾಸಗಳು ಮತ್ತು ಪುರಾಣ ಆಧಾರಿತವಾದಂಥ ವಿಷಯಗಳು, ಹಾಗೆ ಇಲ್ಲಿ ಬರುವಂಥ ಎಲ್ಲ ಮೋಟಿಫ್ಗಳಿಗೂ ಕೂಡ ಒಂದು ಸಾಂಕೇತಿಕ ಅರ್ಥವನ್ನು ಇಟ್ಕೊಂಡು ಇಲ್ಲಿ ರಚನೆ ಮಾಡಲಾಗಿದೆ. ಇಂಥ ಒಂದು ಕಲಾ ಸಂಪ್ರದಾಯವನ್ನು ನಾವು ಕಪ್ಪು ಮತ್ತು ಬಿಳುಪಿನ ಸಂಯೋಜನೆಯಲ್ಲಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಲಾಗಿದೆ. ಹಾಗೆ ರಂಗೋತ್ಸವದ 2ನೇ ಚಟುವಟಿಕೆಯಾಗಿ ನಾವು ಆಯ್ಕೆ ಮಾಡಿಕೊಂಡಿದ್ದು ಜಾಮಿತಿಕ ಆಕಾರಗಳ ಸಂಯೋಜನೆ, ಪುನರಾವರ್ತನೆ, ಅಂತರ್ಗತಗೊಳಿಸುವಿಕೆ ಮೂಲಕ ಹೊಸ ವಿನ್ಯಾಸಗಳನ್ನು ಕಪ್ಪು ಮತ್ತು ಬಿಳಿ ಬಣ್ಣಗಳನ್ನು ಬಳಸಿಕೊಂಡು ಮಾಡುವಂಥ ಒಂದು ಕಾರ್ಯವನ್ನು ಮಾಡಲಾಗಿದೆ. ಅದರೊಟ್ಟಿಗೆ ವಿದ್ಯಾರ್ಥಿಯ ಗಮನ ಮತ್ತು ಗಮ್ಯಗಳ ಎರಡನ್ನೂ ಕೂಡ ಸಾಧಿಸೋದು ಬಹಳ ಮುಖ್ಯ ಅಂಥೇಳಿ ನಾವು ಭಾವಿಸಿ ಈ ಒಂದು ಚಟುವಟಿಕೆಯನ್ನು ನಡೆಸಿದ್ದೇವೆ. ರಂಗೋತ್ಸವದ 3ನೇ ಚಟುವಟಿಕೆಯಾಗಿ ನಾವು ಆಯ್ಕೆ ಮಾಡಿಕೊಂಡಿದ್ದು ಪಠ್ಯಪೂರಕ ಚಟುವಟಿಕೆ. ಇವತ್ತಿಗೆ ಶಿಕ್ಷಣದಲ್ಲಿ ನೃತ್ಯ ಆಗಿರಲಿ, ನಾಟಕ ಆಗಿರಲಿ, ಚಿತ್ರ ಆಗಿರಲಿ, ಹೊಲಿಗೆ ಆಗಿರಲಿ, ತೋಟಗಾರಿಕೆ ಆಗಿರಲಿ, ಅದು ಪಠ್ಯಕ್ಕೆ ಪೂರಕವಾಗಿಯೇ ಇರಬೇಕು ಅನ್ನುವಂಥ ಒಂದು ಒತ್ತಾಸೆಗೆ ಅನುಗುಣವಾಗಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಪಠ್ಯಾಧಾರಿತ ಚಿತ್ರಗಳನ್ನು ಪರೀಕ್ಷಾರ್ಥವಾಗಿ ಅಭ್ಯಾಸ ಮಾಡಿಸುವಂಥದ್ದು ಮತ್ತು ಸಮಾಜ ವಿಜ್ಞಾನದ ಭೂಪಟಗಳನ್ನು ಕಪ್ಪು ಮತ್ತು ಬಿಳುಪಿನ ಒಂದು ಸಂಯೋಜನೆಯಲ್ಲಿ ರೂಪಿಸುವಂಥ ರಚಿಸುವಂಥ ಒಂದು ಚಟುವಟಿಕೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ರಂಗೋತ್ಸವದ 3 ಚಟುವಟಿಕೆಗಳನ್ನು ನಮ್ಮ ವಿದ್ಯಾರ್ಥಿಗಳು ಕಪ್ಪು ಹಾಳೆಯ ಮೇಲೆ ಬಿಳಿ ಬಣ್ಣದಿಂದ ಹಾಗೂ ಬಿಳಿ ಹಾಳೆಯ ಮೇಲೆ ಕಪ್ಪು ಬಣ್ಣದಿಂದ ಚಿತ್ರಿಸುವಂಥ ಕೆಲಸವನ್ನು ನಮ್ಮ ವಿದ್ಯಾರ್ಥಿಗಳು ತುಂಬ ಆಸಕ್ತಿಯಿಂದ, ಪ್ರೀತಿಯಿಂದ ಮಾಡಿ ರಂಗೋತ್ಸವದಲ್ಲಿ ಕಪ್ಪು ಮತ್ತು ಬಿಳುಪಿನ ಉತ್ಸವವನ್ನೇ ನಡೆಸಿದ್ದಾರೆ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು.